ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಯ ಪ್ರೇರಣೆಯಿಂದಾಗಿ ಇವತ್ತು 1,000ದಲ್ಲಿ ಸ್ಟಾರ್ಟ್ ಆಗಿದೆ 2 ಲಕ್ಷಕ್ಕೆ ಹೋಗಿದೆ ಅಂತ ಹೇಳಿ ಸ್ಮರಿಸ್ಕೊಳ್ತಾ ಇದ್ರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆಯನ್ನು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಆವತ್ತು ಅಣ್ಣವರು ಮತ್ತು ಇಬ್ಬರುಗಳು ಬಂದು ದೇವಸ್ಥಾನದಲ್ಲಿ ಬಂದು ಭೇಟಿ ಮಾಡಿದಾಗ ಅವರು ತಿರುಪ್ತಿಗೆ ಹೋಗುವ ಸಂದೇಶ ಬಂದಾಗ ತಿರುಪ್ತಿಗೆ ಎಲ್ಲರಿಗೆಲ್ಲ ಹೋಗೋಕ್ಕಾಗಲ್ಲ, ದಯವಿಟ್ಟು ನೀವು ಇಲ್ಲೇ ಯಾಕೆ ಪ್ರಸಾದ ಇಲ್ಲೇ ಮಾಡ್ಬೋದು ಅಂತ ಪ್ರೇರಣೆ ಮಾಡಿದ್ರು. ಆವತ್ತಿನ ಪ್ರೇರಣೆ ಇವತ್ತು 2 ಲಕ್ಷಕ್ಕೆ ಬಂದಿದೆ. ರಾಜ್ಕುಮಾರ್ ದಂಪತಿಗಳ ಮನಸ್ಸು ಆವತ್ತು 1,000 ಒಂದೇ 1,000 ರೂಪಾಯಿ ಆವತ್ತು ಕೊಟ್ಟಿದ್ರು. 1,000 ರೂಪಾಯಿನಲ್ಲಿ 1,000 ಆರ್ಡರ್ ಮಾಡಿದ್ವಿ ನಾವು. ಜನವರಿ 1/1/2024 ತಾರೀಕು 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಮಾಡಬೇಕು ಅಂತ ಭಾಷಣ ಸ್ವಾಮೀಜಿ ಹಮ್ಮಿಕೊಂಡಿದ್ದಾರೆ. 60 ನುರಿತ ಬಾಣಸಿಗರ ತಂಡ ಅನವರತವಾಗಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಮಗೆ ಆಕ್ಚುಲಿ ಒಂದು 25-30 ಸಾವಿರ ಲಡ್ಡು ತಯಾರಿ ಆಗೋಗಿದೆ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಯಾರನ್ನಾದ್ರೂ ಇನ್ವೈಟ್ ಮಾಡ್ತಕ್ಕಂತ ಕೆಲಸಗಳಾಗುತ್ತಾ ಅಂತ? ಖಂಡಿತ ಅವ್ರ ಕುಟುಂಬದಲ್ಲಿ ಯಾರು ಒಬ್ರು ಬಂದು ಒಂದು 4 ಜನ ಲಡ್ಡು ಪ್ರಸಾದ ಕೊಡ್ತಾರೆ. ಆ ಸಂಪ್ರದಾಯ ಇನ್ನೂ ಉಳಿಸ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ದಸರಾದಲ್ಲಿ ಬೆಳಿಗ್ಗೆ 9 ಗಂಟೆ ಟೈಮಲ್ಲಿ ಬಂದು 40 ಮಕ್ಕಳು ಕರ್ಕೊಂಡ್ಬಂದು ಸ್ವಾಮೀಜಿ ಅವರು ಲಡ್ಡು ಕೊಟ್ಟಿದ್ದಾರಾ ಗೊತ್ತು, ಅವರೇ ಹೇಳಿದ್ರು. ಅವ್ರು ಲಡ್ಡು ಪ್ರಿಯರ್ ಆಕ್ಚುಲಿ ಹೇಳ್ಬೇಕು. ಶಿವಣ್ಣ ಅವ್ರು ಬಹಳ ಸಂತೋಷ ಪಟ್ಕೊಂಡ್ರೆ. ಆಕ್ಚುಲಿ ಅವ್ರಿಗೆ ಸಂತೋಷ ಆಗುತ್ತೆ. ಜನವರಿ ಅವ್ರು ಬಂದ್ರೆ ಅವ್ರ ಕೈ 4 ಜನ ಲಡ್ಡು ಕೊಟ್ಟು ಅವ್ರು ಸಂಜೆ ಜ್ಞಾಪಿಸ್ಕೊಂಡು. ತಿರುಪತಿಯಲ್ಲಿ ಯಾರು ವೆಂಕಟೇಶ್ವರನ ದರ್ಶನ ಪಡೆಯಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿರೋರು ಇರ್ತಾರೋ ಆ ತರದವ್ರು ಇಲ್ಲಿ ಬಂದ ದರ್ಶನ ಪಡೆದ್ರೆ ಮುಕ್ತಿ ಸಿಗುತ್ತೆ ಅಂತಾರೆ. ಸಾಮಾನ್ಯವಾಗಿ ಲಡ್ಡು ಪ್ರಸಾದ ಅಂತ ಹೇಳಿ ನಿಮ್ಮ ಮೈಂಡ್ ಬರೋದು ಯಾರು? ತಿರುಪತಿ ದೇವರು. ಇಲ್ಲೂ ಲಡ್ಡು ಪ್ರಸಾದ ಕೊಟ್ಟು ಈಗ ಹೇಳ್ತಾ ಇದ್ದಾರೆ ತಿರುಪತಿ ತರ ಅಂತಾನೆ ಹೇಳ್ತೀವಿ. ನಾನು ತಿರುಪತಿ ಮಾದರಿಯಲ್ಲೇ ಲಡ್ಡು ಪ್ರಸಾದ ಸ್ವೀಕರಣೆ. ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು 60 ಮೇಲ್ಪಟ್ಟ ವರ್ಷದ ಭಕ್ತಾದಿಗಳು ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿ, ಸ್ಯಾನಿಟೈಸರ್ ಬಳಸಿ, ನಿಮ್ಮ ಆರೋಗ್ಯ ಒಳ್ಳೇದಾಗಲಿ, ಲಡ್ಡು ಪ್ರಸಾದ ಸ್ವೀಕರಿಸಿ, ಹೊಸ ವರ್ಷ ಒಳ್ಳೇದಾಗಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮೈಸೂರಿನ ವಿಜಯನಗರದಲ್ಲಿ ಇರತಕ್ಕಂತಹ ಯೋಗ ನರಸಿಂಹಸ್ವಾಮಿ ಟೆಂಪಲ್ನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 2 ಲಕ್ಷ ಲಡ್ಡುಗಳ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಭಾಷಂ ಶ್ರೀಗಳು ನಮ್ಮೊಟ್ಟಿಗಿದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷವೂ ಹೊಸ ವರ್ಷದ ಆಚರಣೆಯ ದ್ಯೋತಕವಾಗಿ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ವಿಶೇಷತೆ ಏನು ಅಂತಂದರೆ ಪ್ರತಿಯೊಬ್ಬರು ಮಾಸ್ಕನ್ನು ಧರಿಸ್ಕೊಂಡು ಬರಬೇಕು, ಸ್ಯಾನಿಟೈಸರ್ ಸಿಸ್ಟಮ್ಸ್ ಇರಬೇಕು, ಕೈಗಳನ್ನು ತೊಳ್ಕೊಂಡು ಬರಬೇಕು, ಶುದ್ಧತೆಯನ್ನು ಕಾಪಾಡಬೇಕು ಎಂಬತಕ್ಕಂಥ ದೃಷ್ಟಿ ವಿಶ್ವದ್ಯೋತಕವಾಗಿರ್ತಕ್ಕಂಥ ಆ ದಿನ ಎಲ್ಲರಿಗೂ ಒಳಿತನ್ನು ಮಾಡಿದೆ ಎಂಬತಕ್ಕಂಥ ಪ್ರಾರ್ಥನೆ ಮಾಡೋದು. ಗುರುಗಳೇ ನಮಸ್ಕಾರ. ಗುರುಗಳು ಹೇಳ್ತಾ ಇದ್ರು ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಯ ಪ್ರೇರಣೆಯಿಂದಾಗಿ ಇವತ್ತು 1,000ದಲ್ಲಿ ಸ್ಟಾರ್ಟ್ ಆಗಿದೆ 2 ಲಕ್ಷಕ್ಕೆ ಹೋಗಿದೆ ಅಂತೇಳಿ ಸ್ಮರಿಸ್ಕೊಳ್ತಾ ಇದ್ರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆಯನ್ನು. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಖಂಡಿತ ಅದು ಸತ್ಯವಾದ ಮಾತು. ಆವತ್ತು ಅಣ್ಣವರು ಮತ್ತು ಇಬ್ಬರುಗಳು ಬಂದು ದೇವಸ್ಥಾನದಲ್ಲಿ ಬಂದು ಭೇಟಿ ಮಾಡಿದಾಗ ಅವರು ತಿರುಪ್ತಿಗೆ ಹೋಗುವ ಸಂದೇಶ ಬಂದಾಗ ತಿರುಪ್ತಿಗೆ ಎಲ್ಲರಿಗೆಲ್ಲೂ ಹೋಗೋಕ್ಕಾಗಲ್ಲ, ದಯವಿಟ್ಟು ನೀವು ಇಲ್ಲೇ ಯಾಕೆ ಪ್ರಸಾದ ಇಲ್ಲೇ ಮಾಡ್ಬೋದು ಅಂತ ಪ್ರೇರಣೆ ಮಾಡಿದ್ರು. ಆವತ್ತಿನ ಪ್ರೇರಣೆ ಇವತ್ತು 2 ಲಕ್ಷಕ್ಕೆ ಬಂದಿದೆ. ರಾಜ್ಕುಮಾರ್ ದಂಪತಿಗಳ ಮನಸ್ಸು ಆವತ್ತು 1,000 ಒಂದೇ 1,000 ರೂಪಾಯಿ ಆವತ್ತು ಕೊಟ್ಟಿದ್ದು. 1,000 ರೂಪಾಯಿನಲ್ಲಿ 1,000 ಲಾಡು ಮಾಡಿದ್ವಿ ನಾವು. ಒಂದೇ ಇವಾಗ 1 ರೂಪಾಯಿ ಒಂದು ಲಾಡುಗೆ. ಆವಾಗ ಅಷ್ಟು ಅಲ್ಲ ಖರ್ಚು ಬಿದ್ದಿದ್ದೆ ಆ್ಯಕ್ಚುಲಿ ಅವಾಗ. ಈಗ ಆ್ಯಕ್ಚುಲಿ ಮೈಸೂರಿನ ವಿಜಯನಗರ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಭಾಷಂ ಸ್ವಾಮೀಜಿಯವರು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈಗ ಜನವರಿ 1/1/2024 ತಾರೀಕು 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಮಾಡಬೇಕು ಅಂತ ಭಾಷಣ ಸ್ವಾಮೀಜಿ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ದಿನಾಂಕ 20/12/2023 30/12/2023ವರೆಗೆ 60 ನುರಿತ ಬಾಣಸಿಗರ ತಂಡ ಅನವರತವಾಗಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ. ಆ್ಯಕ್ಚುಲಿ ಈಗಾಗಲೇ ನಮಗೆ ಆ್ಯಕ್ಚುಲಿ ಒಂದು 25-30 ಸಾವಿರ ಲಡ್ಡು ತಯಾರಿ ಆಗೋಗಿದೆ. ಆ್ಯಕ್ಚುಲಿ 2 kg ತೂಕದ ಲಡ್ಡು 10,000 ಲಡ್ಡು ತಯಾರಿಯಾಗಿದೆ. 150 ಗ್ರಾಮಿಂದ 200 ಗ್ರಾಮ್ ತೂಕದ ಲಡ್ಡು 2 ಲಕ್ಷ ಆಗಬೇಕು. ಈಗಾಗಲೇ 35-40 ಸಾವಿರ ಆಗಿದೆ. 31ನೇ ತಾರೀಕು ಡಿಸೆಂಬರ್ 31 ತನಕ ಲಡ್ಡು ತಯಾರಿ ಕ್ರಮ ನಡೀತಾ ಇರುತ್ತೆ. ಆ್ಯಕ್ಚುಲಿ ಚಾಮರಾಜನಗರದಲ್ಲಿ ಆದಂಥ ಒಂದು ಘಟನೆ ಬಗ್ಗೆ ಸಾಕಷ್ಟು ಜನಕ್ಕೆ ಆತಂಕ ಇದೆ. ಯಾಕಂದರೆ ಪ್ರಿಕಾಕ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಈ ಆಹಾರವನ್ನು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನರಿಗೆ ತಯಾರು ಮಾಡಬೇಕಾದ್ರೆ ಸುರಕ್ಷಿತ ಕ್ರಮ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಇದಕ್ಕೆ 3 ಜನ ಡಿಪಾರ್ಟ್ಮೆಂಟ್ಗಳು ನಮಗೆ ಸಹಾಯ ಮಾಡಿದ್ದಾರೆ. ಬಂದು ಅವೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಬಂದು ಫುಡ್ ಯಾವ ಥರ ರೆಡಿ ಮಾಡಬೇಕು, ಯಾವ ರೀತಿ ಇರಬೇಕು, ಆಮೇಲೆ ಯಾರ್ಯಾರು ಮಾಡ್ತಾರೆ ಅವ್ರ ಡೀಟೇಲ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು FSSAI ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ, ಅದು ಸ್ಟೇಟ್ ಆಗ್ಬೋದು ಸೆಂಟ್ರಲ್ ಆಗ್ಬೋದು, ಇಬ್ಬರಿಂದನೂ ಪರ್ಮಿಷನ್ ತೊಗೊಂಡಿದ್ದಾರೆ. ಅವ್ರು ಬಂದು ಅವ್ರು ಹಿಂಗೆ ಅವರೊಂದು ಮಾರ್ಗಸೂಚಿ ಹಾಕಿದ್ದಾರೆ. ಕ್ಯಾಮ್ರಾ ಇರಬೇಕು, ಅವ್ರದ್ದು ಡೀಟೇಲ್ಸ್ ಬೇಕು, ನೀವೇನೇನು ಇನ್ಸ್ಟ್ರೂಮೆಂಟ್ ಮಾಡ್ತೀರಾ ಅದೆಲ್ಲ ಪ್ರತಿಯೊಂದು ಹೇಳಿದ್ದಾರೆ. ಡೀಟೇಲ್ಸ್ ಅವ್ರದ್ದೆಲ್ಲ ತೊಗೊಂಡಿದ್ದೀವಿ ನಾವು. ಆ ಡೀಟೇಲ್ಸ್ ತೊಗೊಂಡು ನಾವು ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಬಟ್ ಇಲ್ಲಿ ಮುಖ್ಯವಾಗಿ CC ಕ್ಯಾಮ್ರಾ ಅಳವಡಿಸಿದ್ದೀವಿ ನಾವು. ಆಮೇಲೆ ಇನ್ನೊಂದೇನಪ್ಪ ವಿಷಯ ಅಂದರೆ ಅಪರಿಚಿತ ವ್ಯಕ್ತಿಗಳನ್ನ ಒಳಗಡೆ ಸೇರಿಸ್ಬಿಡಿ ಅಂತಲೇ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು. ನಿಮ್ಗೆ ಯಾರು ಗೊತ್ತಿಲ್ಲ ಅನ್ನೋನ್ ಪರ್ಸನ್ ಯು ಶುಡ್ ನಾಟ್ ಎಂಟರ್ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಇವೆಲ್ಲ ಮೆಷರ್ಮೆಂಟ್ ತೊಗೊಂಡಿದ್ದೀವಿ. ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದು ನಾವು ವಾಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದು ನಡೀತಾ ಇದೆ. ಯಾವುದೇ ಥರ ತೊಂದರೆ ಆಗದೇ ಇರ್ತಿ
ಸ್ವಾಮೀಜಿಯವರು ಕ್ರಮ ವಹಿಸ್ಕೊಂಡಿದ್ದಾರೆ. ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಯಾರನ್ನಾದರೂ ಇನ್ವೈಟ್ ಮಾಡ್ತಕ್ಕಂಥ ಕೆಲಸಗಳಾಗುತ್ತಾ ಅಂತ? ಖಂಡಿತ. ಆ್ಯಕ್ಚುಲಿ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಅವರ ಮಕ್ಕಳಲ್ಲಿ ಯಾರು 3 ಜನ ಒಬ್ಬರು ಬರ್ತಾಯಿದ್ರು. ಈಗ ಆ್ಯಕ್ಚುಲಿ ಈಗ ದಸರಾದಲ್ಲೂ ನಮ್ಮ ಶಿವರಾಜ್ ಕುಮಾರ್ ಅವರು ಆ ಮಕ್ಕಳು ನಮ್ಮ ಸಕ್ಷಿಧಾಮ ಮಕ್ಕಳು ಕರ್ಕೊಂಬಂದು ಲಡ್ಡು, ಅವರೇ ಲಡ್ಡು, ಈಗಲೂ ಬೇಕಾದ್ರೆ ಹೇಳ್ತೀನಿ ನಾನು, ಅವರೇ ಲಡ್ಡು ಪ್ರಸಾದನ ಮಕ್ಕಳಿಗೆ ಅವ್ರ ಕೈಯಿಂದನೇ ಕೊಟ್ಟರು. ಲಡ್ಡು ಪ್ರಸಾದನ 40 ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೆ ಸಂತೋಷ ಆಯಿತು. ಅವ್ರ ತಂದೆಯವ್ರು ಜ್ಞಾಪಿಸ್ಕೊಂಡ್ರು. ದಸರಾದಲ್ಲಿ ಬೆಳಿಗ್ಗೆ 9 ಗಂಟೆ ಟೈಮಲ್ಲಿ ಬಂದು 40 ಮಕ್ಕಳನ್ನ ಕರ್ಕೊಂಬಂದು ಸ್ವಾಮೀಜಿಯವ್ರು ಲಡ್ಡು ಕೊಟ್ಟಿದ್ದಾರಾ ಗೊತ್ತು, ಅವರೇ ಹೇಳಿದ್ರು. ಅವ್ರು ಲಡ್ಡು ಪ್ರಿಯರು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಶಿವಣ್ಣವರು ಅವ್ರು ಭಾಳ ಸಂತೋಷ ಪಟ್ಕೊಂಡ್ರು. ಆ್ಯಕ್ಚುಲಿ ಅವ್ರಿಗೆ ಸಂತೋಷ ಆಗುತ್ತೆ. ಜನವರಿ ನಂತರ ಅವ್ರು ಬಂದರೆ ಅವ್ರ ಕೈಯಾರು 4 ಜನ ಲಡ್ಡು ಕೊಟ್ಟರೆ ಅವ್ರ ತಂದೆ ಜ್ಞಾಪಿಸ್ಕೊಂಡಾಗುತ್ತೆ. ಖಂಡಿತ ಮಾಡ್ತೀನಿ, ಖಂಡಿತ ಬರ್ತಾರೆ. ಅವ್ರ ಕುಟುಂಬದಲ್ಲಿ ಯಾರೊಬ್ಬರು ಬಂದು ಒಂದು 4 ಜನ ಲಡ್ಡು ಪ್ರಸಾದ ಕೊಡ್ತಾರೆ. ಆ ಸಂಪ್ರದಾಯ ಇನ್ನೂ ಉಳಿಸ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಬಳಸ್ಕೊಂಡು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಅವರ ಒಳ್ಳೆ ಕೆಲಸಗಳನ್ನ ಸ್ಮರಣೆ ಮಾಡೋರ ಸಂಖ್ಯೆ ತುಂಬ ಕಡಿಮೆ. ಭಾಷಂ ಸ್ವಾಮೀಜಿಗಳು ಮೊದಲ ಹೆಸರನ್ನೇ ಹೇಳ್ತಾ ಇದ್ರು, ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸ್ಮರಿಸ್ತೀರಿ ಅಂತೇಳಿ. ಖಂಡಿತ. ಆ್ಯಕ್ಚುಲಿ ಈಗೇನು ಗೊತ್ತಾ, ಈಗ ಒಬ್ಬರು ಒಂದು ಸಣ್ಣ ಒಂದು ಇದು ಹೆಲ್ಪ್ ಮಾಡಿದ್ರೆ, ದೊಡ್ಡದಾಗಿ ಬೆಳೆದ್ರೆ ನಾವು ಹೆಲ್ಪ್ ಮಾಡೋರನ್ನ ಜ್ಞಾಪಿಸ್ಕೋಬೇಕು. ನಾವು ಆ ಟೈಮದ್ದು ಮಾಡಿರೋದನ್ನ ಇವತ್ತಿನ 2 ಲಕ್ಷ ಮಾಡಿರ್ಬೋದು. ಆದರೂ 2 ಲಕ್ಷ ಯಾವ ರೀತಿ ಬಂತು, ಆರಿಜಿನ್ ಬೇಕು, ಉದ್ಭವ ಯಾವ ಜಾಗದಲ್ಲಿ ಸ್ಟಾರ್ಟ್ ಆಯಿತು ಅಂತ. ಆದ್ದರಿಂದ 94ನೇ ಇಸ್ವಿಲಿ ಆವಾಗ ಒಂದು ಶನಿವಾರ ಭಾನುವಾರ ಇರಬೇಕು. ಆ್ಯಕ್ಚುಲಿ ಇನ್ನೂ ಜ್ಞಾಪಕ ಇದೆ ನಮಗೆ. ಒಂದು ಇದೆ, ಅವಾಗ ಶೆಡ್ಡಿಂದ 1,000 ರೂಪಾಯಿ ಕೊಟ್ಟು ಒಂದು ಲಾಡು ಮಾಡ್ಬಿಡಿ, 1000 ಲಾಡು ಅಂದರು. 1,000 ರೂಪಾಯಿ ಲಾಡು ಆವಾಗ ಗೊತ್ತಿತ್ತು ಅವಾಗ. ಆ್ಯಕ್ಚುಲಿ ಆವಾಗ ಸ್ವಾಮೀಜಿಯವರೇ 4 ಜನ ತಿರುಪತಿಯಿಂದ ಕರೆಸಿದ್ರು. ಬಾಣಸಿಗರು ತಿರುಪತಿಯವರು ಟೇಸ್ಟ್ ಬರಬೇಕು, ಅದೇ ಥರ ಮಾಡಬೇಕು ಅಂತ ನಮ್ಮ ಇದೇ ಅಡುಗೆ ಮನೆಯಲ್ಲಿ 4 ಜನ ತಿರುಪತಿಯಿಂದ ಬಂದು 1,000 ರೂಪಾಯಿ ಮಾಡಿದ್ವಿ ಆಗಿನ ಕಾಲದಲ್ಲಿ. ಆವಾಗ 1,000 ರೂಪಾಯಿ ಅಷ್ಟೇ, 1,000 ಲಾಡು ಆಯಿತು. ಉದ್ದೇಶ ತಿರುಪತಿಯಲ್ಲಿ ಯಾರು ವೆಂಕಟೇಶ್ವರನ ದರ್ಶನ ಪಡೆಯಲಿಕ್ಕೆ ಆಗೋದಿಲ್ವೋ, ವಯಸ್ಸಾಗಿರೋರು ಇರ್ತಾರೋ, ಆ ಥರದವ್ರು ಇಲ್ಲಿಗೆ ಬಂದ ದರ್ಶನ ಪಡೆದ್ರೆ ಮುಕ್ತಿ ಸಿಗುತ್ತೆ ಅಂತಾರೆ. ಸಾಮಾನ್ಯವಾಗಿ ಲಡ್ಡು ಪ್ರಸಾದ ಅಂತೇಳಿ ನಿಮ್ಮ ಮೈಂಡಿಗೆ ಬರೋದು ಯಾವುದು? ತಿರುಪತಿ ದೇವರು. ಇಲ್ಲೂ ಲಡ್ಡು ಪ್ರಸಾದ ಕೊಟ್ಟು ಈಗ ಹೇಳ್ತಾ ಇದ್ದಾರೆ ತಿರುಪತಿ ಥರ ಅಂತಲೇ ಹೇಳ್ತೀನಿ ನಾನೀಗ. ತಿರುಪತಿ ಮಾದರಿಯಲ್ಲೇ ಲಡ್ಡು ಪ್ರಸಾದ ಸ್ವೀಕರಣೆ. ಭಕ್ತಾದಿಗಳಿಗೆ ಯಾವುದೇ ರೀತಿ ಲೋಪದೋಷ ಆಗಬಾರ್ದು, ತೊಂದರೆ ಆಗಬಾರ್ದು, ಅಸಮಾಧಾನ ಆಗಬಾರ್ದು. ಫಸ್ಟ್ ಪಾಯಿಂಟ್. ಸಾಕಷ್ಟು ಜನ ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯಸ್ಸಾಗಿರೋರು ಬರ್ತಾರೆ, ವಿಕಲಾಂಗಚೇತನರುಗಳು ಬರ್ತಾರೆ. ಅವ್ರಿಗೆ ಸಪ್ರೇಟ್ ಆದ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರೋದಿಲ್ಲ ಅನ್ನೋದೊಂದು ಹೋದ ಸರಿ ಆರೋಪ ಕೇಳಿ ಬಂದಿತ್ತು. ಈ ಸಲ ಏನಾಗುತ್ತೆ ಅಂದರೆ 60 ವರ್ಷ ಮೇಲ್ಪಟ್ಟವ್ರಿಗೆ ನಾವೇನು ಮಾಡಬೇಕು ಅಂತಿದ್ದೀವಿ ಅಂದರೆ ಒಂದು 10 ಜನ ವಾಲಂಟಿಯರ್ಸ್ನ ರೆಡಿ ಮಾಡಿ ಆ 60 ವರ್ಷ ಮೇಲ್ಪಟ್ಟವ್ರಿಗೆ, ಸ್ತ್ರೀ ಅವರಿಗೆ, ಸ್ವಲ್ಪ ವಯಸ್ಸಾದಲ್ಲಿ ಆಗದೇ ಇದ್ದವ್ರನ್ನ ಸಪ್ರೇಟ್ ಕ್ಯೂನಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಅವ್ರನ್ನ ಕರ್ಕೊಂಡೋಗಿ ವ್ಯವಸ್ಥೆ ಮಾಡ್ತೀನಿ ನಾನು. ಪಕ್ಕದ ಕೇರಳದಲ್ಲಿ ಕೋವಿಡ್ ತುಂಬ ಜಾಸ್ತಿ ಇದೆ ಅನ್ನೋ ಮಾತು ಬರ್ತಾ ಇದೆ. ಮೈಸೂರಲ್ಲಿ ಒಂದಷ್ಟು ಕೇಸ್ ದಾಖಲಾಗಿದೆ. ಮಾಸ್ಕ್ ಧರಿಸೋ ಬಗ್ಗೆ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ತೀರಿ? ಈಗಾಗಲೇ ಕೊರೋನಾ ಅಲೆ 4ನೇ ಅಲೆ ರೂಪಾಂತರಿ ವೈರಸ್ಸು ಈಗೇನಾಗಿದೆ ಅಂದರೆ ದೇಶದಲ್ಲಿ, ರಾಜ್ಯದಲ್ಲಿ ಆಲ್ರೆಡಿ ಶಬ್ದ ಮಾಡ್ತಾ ಇದೆ. ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಲ್ರೆಡಿ ಮಾರ್ಗಸೂಚಿ ನೀಡಿದ್ದಾರೆ. ಏನಪ್ಪ ಅಂದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ. ಆದರೂ ಭಕ್ತಾದಿಗಳಾದ ನಾವಂತ ಸಾರ್ವಜನಿಕರು ಆರೋಗ್ಯವೇ ಭಾಗ್ಯ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಆ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು 60 ಮೇಲ್ಪಟ್ಟ ವರ್ಷಂಥ ಭಕ್ತಾದಿಗಳು ದಯವಿಟ್ಟು ಮಾಸ್ಕನ್ನು ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿ, ಸ್ಯಾನಿಟೈಸರ್ ಬಳಸಿ, ನಿಮ್ಮ ಆರೋಗ್ಯ ಒಳ್ಳೆಯದಾಗಲಿ, ಲಡ್ಡು ಪ್ರಸಾದ ಸ್ವೀಕರಿಸಿ, ಹೊಸ ವರ್ಷ ಒಳ್ಳೆಯದಾಗಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನನಗೊಂದು ಕ್ಯೂರಿಯಾಸಿಟಿ ಇದೆ. ಸಾಮಾನ್ಯ ಭಕ್ತರು ಕೂಡ ಲಾಸ್ಟ್ ಟೈಮ್ ಕೇಳಿದರು, ಚಿಕ್ಕ ಪ್ರಮಾಣದ ಲಡ್ಡು ಸಾರ್ವಜನಿಕರು ಕೊಡ್ತಾರೆ, ದೊಡ್ಡ ಪ್ರಮಾಣದ ಲಡ್ಡು ಮಾಡಿದೆಯಲ್ಲ ಅದನ್ನು ನಾವು ತಗೊಳ್ಳೋದು ಹೇಗೆ ಅಂತೇಳಿ. ಆ ಟೆಕ್ನಿಕಲ್ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಇಲ್ಲ, ದೊಡ್ಡ ಪ್ರಮಾಣ ಲಡ್ಡು ಸಾರ್ವಜನಿಕ ಖಂಡಿತ ಕೊಟ್ಟೇ ಕೊಡ್ತೀನಿ ನಾನು. ಎಲ್ಲ ಒಂದೇ ಇದು ನಾವು ಆ್ಯಕ್ಚುಲಿ ಲಡ್ಡು ಅಂತ ಗೊತ್ತಾಗಬೇಕು. ತಿರುಪತಿಯಲ್ಲಿ ದಪ್ಪದು ಮಾಡ್ತಾರೆ, ಆ ಉದ್ದೇಶಕ್ಕೂ ತಿರುಪತಿ ಮಾದರಿ ಮಾಡಬೇಕು ಅಂತ ದಪ್ಪ ಲಾಡು ಕೊಡ್ತಾ ಇರೋದು. ಸಾಕಷ್ಟು ಜನಕ್ಕೆ ಒಂದು ಡೌಟ್ಸ್ ಇದೆ, ಈ ದಪ್ಪು 1 kg 2 kg ಮಾಡೋದು VIP ಗಳಿಗೆ, ಸಣ್ಣದು ನಮಗೆ ಏನೋ ಭಾವನೆ. ಯಾವ ದೇವಸ್ಥಾನದಲ್ಲಿ ಯಾವ ರೀತಿ VIP ಇಲ್ಲ, ಎಲ್ಲರೂ ಸಮಾನರು, ಜಾತಿ ಮತ ಭೇದ ಯಾವುದೂ ಇಲ್ಲ. ಇದನ್ನು ಬೇಕಾದ್ರೆ ಸಾರ್ವಜನಿಕರಿಗೂ ಇದನ್ನೇ ಕೊಡ್ತೀನಿ ನಾನು. ಆ್ಯಕ್ಚುಲಿ ಅವ್ರ ಮೈಂಡಲ್ಲಿ ತಿರುಪತಿಲಿ 2 ಥರ ಮಾಡ್ತಾರೆ, ಒಂದು ಚಿಕ್ಕ ಲಾಡು, ಒಂದು ದಪ್ಪ ಲಾಡು. ಆ ಉದ್ದೇಶಕ್ಕೋಸ್ಕರ ದಪ್ಪ ಲಾಡು. ಇದರಲ್ಲಿ ಯಾವುದೇ ಥರ VIP ಭೇದ ಭಾವ ಇಲ್ಲ, ಎಲ್ಲ ಈಕ್ವಲ್. ಬಸ್ನಲ್ಲಿ ಐರಾವತ ಇದೆ, VIP ಇದೆ, ಅಂಬಾರಿ ಇದೆ, ಗೋಲ್ಡನ್ ಟಿಕೆಟ್ ಇದೆ. ಯಾವ ಟಿಕೆಟ್ ಇದ್ದಾರೆ? ಅದೇ ರೀತಿ ಯಾವ್ಯಾವ ರೀತಿ ಗೌರವಗಳನ್ನು ಕೊಡಬೇಕು ಆ ಗೌರವ ದ್ಯೋತಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿರ್ತಕ್ಕಂಥದ್ದಿಗೆ ಯಾವುದೂ ಇಲ್ಲದೇ ಇದೇ ಹಾಕಿರ್ತಕ್ಕಂಥ ಪರಿಕರನ ಮಾಡಿ ಸ್ವಲ್ಪ ಸೈಜನ್ನು ಕಮ್ಮಿ ಮಾಡಿ ಸಮಾನತೆ ಕಾಣ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇಲ್ಲಿ ಇರ್ತಕ್ಕಂಥ ಭಾಷ್ಯಂ ಸ್ವಾಮೀಜಿಗಳು ಮತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಅಧಿಕಾರಿ ಶ್ರೀನಿವಾಸ್ ಅವರ ಮಾತು. ಹೊಸ ವರ್ಷದ ದಿನ ತಿರುಪತಿಗೆ ಯಾರೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಅಂಥವರು ಮೈಸೂರಿನ ವಿಜಯನಗರದಲ್ಲಿ ಇರ್ತಕ್ಕಂತಹ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದರೆ ದೇವರ ದರ್ಶನದ ಜೊತೆಗೆ ತಿರುಪತಿ ಮಾದರಿಯಲ್ಲಿ ಇಲ್ಲಿ ಲಡ್ಡು ಪ್ರಸಾದವನ್ನು ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.